ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವಾಗ ಮಾಡೋ ರೀತಿ ನೋಡೋಣ. ಅಕ್ಕಿ 2 ಗ್ಲಾಸು, ಕೊಬ್ಬರಿ ಒಂದು ಫುಲ್ಲಾಗಿ ಎತ್ಕೊಳ್ಳಿ, ಏಲಕ್ಕಿ 5, ನಿಮ್ಮ ಆಪ್ಷನಲ್, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಬೋದು. ಅಕ್ಕಿ 2 ಗ್ಲಾಸ್ 2 ಅವರ್ಸ್ಗೆ ನೆನೆಸ್ಕೊಳ್ಬೇಕು. ಒಂದು ಉಂಡೆ ಬೆಲ್ಲ ಎತ್ಕೊಂಡು ಅದನ್ನ ಸ್ವಲ್ಪ ಚಚ್ಕೊಂಡು ಸ್ವಲ್ಪ ಪೌಡ್ರ್ ಥರ ಮಾಡಿಸ್ಕೊಂಡು 2 ಗ್ಲಾಸ್ ಅಳತೆ ಮಾಡಿಕೊಂಡು ಹಾಕ್ಕೊಳ್ಳಿ. ಇದನ್ನೆಲ್ಲ ಪೂರ್ತಿ ಎತ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಪೇಸ್ಟ್ ಥರ ಇವಾಗ ಮಾಡ್ತಾಯಿದ್ದೀವಲ್ಲ ಆ ಥರ ನೀವು ಮಾಡಿಕೊಂಡು ಎತ್ತಿ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಹಾಗೇ ತಿರ್ಸ್ಕೊಡ್ತಾ ಇರಬೇಕು. ಸ್ಲೋವಾಗಿ ತಲೆ ಅಂಟ್ಕೊಳತ್ತೆ, ಅದಕ್ಕೆ ತಿರ್ಸ್ತಾ ಇರಬೇಕು, ಕೈ ಬಿಡಬಾರ್ದು. ತಿರ್ಸ್ತಾ ಇದ್ದರೆ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನಾವು ಯಾಕೆ ತಿರ್ಸ್ಬೇಕು ಅಂದರೆ ಕೆಳಗೆ ಇಟ್ಕೊಳಲ್ಲ. ಸರಿನಾ? ಈ ರೆಸಿಪಿ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ತುಂಬ ಈಸಿ, ಅಷ್ಟೇನು ಕಷ್ಟ ಇರಲ್ಲ. ನೋಡಿ, ಇವಾಗ ತಿರ್ಸ್ತಾ ಇದ್ದರೆ ಎಷ್ಟು ಗಟ್ಟಿ ಆಗ್ತಾ ಬರುತ್ತಾ, ಅದೇ ಥರ ತಿರ್ಸ್ತಾ ಇರಬೇಕು. ಆದರೆ ಮೆತ್ತಗೆ ಸ್ಲೋ ಆಗಿ ಇಟ್ಕೊಂಡು ಲೋ ಫ್ಲೇಮ್ನಾಗ ಇಟ್ಕೊಂಡು ಮಾಡಬೇಕಾಗತ್ತೆ. ಇವಾಗ ನಾವು ಮುದ್ದೆ ಎಲ್ಲ ಮಾಡ್ತೀವಲ್ಲ ಅದೇ ಥರ, ಆದರೆ ಇದು ಸ್ವಲ್ಪ ಮೆತ್ತಗೆ ಸಾಫ್ಟಾಗಿರಬೇಕು. ನೀವು ಯಾರಾದರೂ ಮಾಡಿದರೆ ಕಮೆಂಟ್ ಮಾಡಿ. ನೋಡಿ, ತಿರ್ಸ್ತಾ ತಿರ್ಸ್ತಾ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಥರ ಗಟ್ಟಿ ಹಾಕಬೇಕು ಸ್ವಲ್ಪ. ಇನ್ನು ಕಲರ್ ಚೇಂಜ್ ಆಗುತ್ತೆ, ಸ್ಮೆಲ್ ಸ್ವಲ್ಪ ಘಮ 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 ಅಂತ ಸ್ಮೆಲ್ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಮಾಡ್ತಾ ಮಾಡ್ತಾ. ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಹೆಸರು ಹಾಲ್ಬಾಯಿ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ. ಇದನ್ನು ಈ ಥರ ತಿರ್ಸ್ಕೊಟ್ಬಿಟ್ಟು ಇಡ್ಲಿ ಪಾತ್ರೆನಾಗ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ಒಂದು 20 ನಿಮಿಷ ಆ ಥರ. ನಿಮ್ಮದು ಎಷ್ಟು ಸ್ವಲ್ಪ ಇದ್ದರೆ ಸ್ವಲ್ಪ ಹೊತ್ತು, ಇಲ್ಲಾಂದರೆ ಮೀಡಿಯಮ್ ಇಡ್ಲಿ ಹೇಗೆ ಬೇಯಿಸ್ಕೊತೀರೋ ಆ ಥರ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. 20 ಮಿನಿಟ್ಸ್. ಸ್ವಲ್ಪ 1 ಗ್ಲಾಸ್ ನೀರು ಹಾಕ್ಕೊಂಡು ಎಣ್ಣೆ ಪ್ಲೇಟ್ನಾಗ ಅಪ್ಲೈ ಮಾಡಿ ಒಂಚೂರು ನಾವು ಕಲಿಸ್ಕೊಂಡ್ರಲ್ಲ ಅದನ್ನು ಸ್ವಲ್ಪ ಎತ್ಕೊಂಡು ಇಡ್ಲಿ ತಟ್ಟೋ ಥರ ತಟ್ಟಬೇಕು. ರೊಟ್ಟಿ ತಟ್ತೀವಲ್ಲ ಆ ಥರ ಒಂದು ಸ್ವಲ್ಪ ಚೂರು ಎತ್ಕೊಳ್ಬೇಕು. ಯಾಕಂದರೆ ಸ್ವಲ್ಪ ಬಿಸಿಯಾಗಿರುತ್ತೆ. ಬಿಸಿಯಾಗಿರುವಾಗಲೇ ನೀವು ಮಾಡಬೇಕು, ಇಲ್ಲಾಂದರೆ ಆರೋಗಿದ್ರೆ ಚೆನ್ನಾಗಿರಲ್ಲ ಮಾಡೋಕ್ಕೆ. ನೋಡಿ, ಸ್ವಲ್ಪ ಎತ್ತಿ ತಟ್ಟಿಸ್ಕೊಂಡು ಇದು ಮಾಡಬೇಕು. ಇದು 7 ಇಲ್ಲಾಂದರೆ 8 ಪ್ಲೇಟ್ ಬರುತ್ತೆ. ಒಂದು ಪ್ಲೇಟ್ನಾಗ 4 ಪೀಸ್ ಮಾಡ್ಬೋದು. ಆದರೆ ನಿಮ್ಮ ಇಷ್ಟ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಮಾಡ್ಬೋದು. ನೋಡಿ, ಇನ್ನೊಂದು ಪ್ಲೇಟ್ನಾಗೂ ಸ್ವಲ್ಪ ಎತ್ಕೊಂಡು ಸ್ವಲ್ಪ ಎತ್ತೆತ್ತು ತಟ್ಟಬೇಕಾಗತ್ತೆ. ಒಂದೇ ಸತಿ ಮಾಡೋಕ್ಕೆ ಹೋಗಬೇಡಿ. ಒಂದೊಂದು ಪ್ಲೇಟ್ನಾಗ ಎತ್ಕೊಂಡು ತಟ್ಟಿ ಬಿಸಿ ಇರುವಾಗಲೇ ಮಾಡಬೇಕಾಗತ್ತೆ. ಆಮೇಲೆ ಇದಕ್ಕೆ ಎಲ್ಲ ಪ್ಲೇಟ್ನಾಗೂ ಇದೆಲ್ಲ ಇಕ್ಬಿಟ್ಟು ಗ್ಯಾಸ್ ಮ್ಯಾಗ ಹಂಚಿಕ್ಬೇಕಾಗತ್ತೆ. ಹಂಚಿಕ್ಕಿ ವಿಸಿಲ್ ಬಿಟ್ಟಿದ ಮೇಲೆ ಬಿಸಿಯಾಗಿ ತಿಂದರೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿದ ಮೇಲೆ ಕಮೆಂಟ್ ಮಾಡಿ. ವೆರಿ ಸಿಂಪಲ್. ನೋಡಿ, ಹುಷಾರಾಗಿಕ್ಕಿ. ನಾವು ಇದನ್ನು 1 ವೀಕಾಗಿ ಯಾವಾಗೂ ಮಾಡ್ತೀವಿ. ತುಂಬ ಹೆಲ್ತಿ. ಏನೂ ಅಲ್ಲ, ಅಕ್ಕಿ ಬೆಲ್ಲ 2 ಗ್ಲಾಸ್ ಎತ್ಕೊಳ್ಬೇಕಾಗತ್ತೆ. ಏಲಕ್ಕಿ ಆಪ್ಷನಲ್, ಕೊಬ್ಬರಿ ಒಂದು ಫುಲ್ಲಾಗಿ ಎತ್ಕೊಳ್ಬೇಕು. ತುಂಬ ಹೆಲ್ತಿ ಇದು. ಈವ್ನಿಂಗ್ ಟೈಮ್ನಾಗ ಸ್ನ್ಯಾಕ್ಸಾಗಿ ತಿನ್ಬೋದು. ಯಾರಾದರೂ ಗೆಸ್ಟ್ ಬಂದರೆ ಅವ್ರಿಗೆ ಮಾಡಿಕೊಡ್ಬೇಕು.
ಮತ್ತು ಇದು ತುಂಬ ಈಸಿ ಮಾಡೋದು. ಗೆಸ್ಟ್ ಇವಾಗ ಬಂದ್ರೂ ಸ್ವಲ್ಪ ಹೊತ್ನಾಗ ಮಾಡ್ಬೋದು. ಇದನ್ನೆಲ್ಲ ಎತ್ಬಿಟ್ಟು ಕಟ್ ಮಾಡಿ ಇಕ್ಕಿರೋದನ್ನ ಹಾಟ್ ಬಾಕ್ಸ್ನಾಗ ಹಾಕಿಕೊಂಡ್ರೆ ಸ್ವಲ್ಪ ಹೊತ್ತು ಬಿಸಿ ಇರುತ್ತೆ. ನೋಡಿ, ಒಂದು ಚಾಕ್ನಾಗ ಎತ್ತಿ ಕಟ್ ಮಾಡಿ ಅದನ್ನು ಒಂದೊಂದು ಪೀಸ್ನಾಗ ಮೆತ್ತಗೆ ಎತ್ತಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ. ಏನು ಆ ಪ್ಲೇಟ್ನಾಗ ಮೆತ್ಕೊಂಡಿರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ನಿಮಗೆ ಮಕ್ಕಳು ಯಾರಾದರೂ ಇದ್ದರೆ ಮಕ್ಕಳು ಕೇಳ್ತಾರೆ, ಸ್ನ್ಯಾಕ್ಸ್ ಬೇಕಮ್ಮ, ಸ್ನ್ಯಾಕ್ಸು ಏನು ಮಾಡೋದು ಇದು ಮಾಡಿಕೊಡಿ, ತುಂಬ ಹೆಲ್ತಿ, ಚಿಕ್ಕ ಮಕ್ಕಳು ತಿನ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಆ್ಯಂಡ್ ಲೈಕ್ ಮಾಡಿ.